ಯೆಹೋಶುವ ಅಧ್ಯಾಯ 19. ಚೀಟು ಎರಡನೇ ಸಾರಿ ಸಿಮೆಯೋನ್ ಕುಲದವರಿಗೆ ಬಿದ್ದಿತು. ಸಿಮೆಯೋನ್ ಕುಲದ ಗೋತ್ರಗಳ ಸ್ವಾಸ್ಥ್ಯವು ಯಹೂದ ಕುಲದವರ ಸ್ವಾಸ್ಥ್ಯದ ಮಧ್ಯದಲ್ಲಿತ್ತು. ಅದರ ಊರುಗಳು ಯಾವುವೆಂದರೆ ಬೇರ್ಷೆಬ, ಶೆಬ, ಮೋಲಾದ, ಹಚರ್, ಶುವಾಲ್, ಬಾಲಾ, ಎಚೇಮ್, ಎಲ್ತೋಲದ್, ಬೆತೂಲ್, ಹೊರ್ಮಾ, ಚಿಕ್ಲಗ್, ಬೇತ್ ಮಾರ್ಕಾಬೋತ್, ಹಚರ್ ಸೂಸಾ, ಬೇತ್ ಲೆಬಾವೋತ್, ಶಾರೂಹೆನ್ ಎಂಬ 13 ಪಟ್ಟಣಗಳು, ಅವುಗಳ ಗ್ರಾಮಗಳು, ಆಯಿನ್, ರಿಮ್ಮೋನ್, ಏತೇರ್, ಆಶಾನ್ ಎಂಬ 4 ಪಟ್ಟಣಗಳು, ಅವುಗಳ ಗ್ರಾಮಗಳು, ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲತ್ ಬೇರ್ ಎಂಬ ಊರಿನವರೆಗಿರುವ ಇತರ ಗ್ರಾಮಗಳು ಇವೆ. ಬಾಲತ್ ಬೇರ್ ಎಂಬುದು ದಕ್ಷಿಣದ ರಾಮ ಅನ್ನಿಸಿಕೊಳ್ಳುತ್ತದೆ. ಸಿಮೆಯೋನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವು ಇದೆ. ಈ ಸ್ವಾಸ್ಥ್ಯವು ಯಹೂದ್ಯರ ಸ್ವಾಸ್ಥ್ಯದ ಒಂದು ಭಾಗ. ಯಹೂದ್ಯರಿಗೆ ದೊರಕಿದ ಪ್ರದೇಶವು ಹೆಚ್ಚಾಗಿದ್ದರಿಂದ ಸಿಮೆಯೋನ್ಯರಿಗೂ ಅದರಲ್ಲೇ ಪಾಲು ಸಿಕ್ಕಿತು. ಚೀಟು 3ನೆಯ ಸಾರಿ ಜೆಬುಲೂನ್ಯರಿಗೆ ಬಿದ್ದಿತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯದ ಮೇರೆಯು ಸಾರೀದಿನಿಂದ ತೊಡಗಿ ಪಶ್ಚಿಮ ದಿಕ್ಕಿನಲ್ಲಿರುವ ಮರ್ಗಲ, ದಬ್ಬೆಶೆತ್ ಇವುಗಳ ಮೇಲೆ ಯೊಕ್ನೆಯಾಮ್ ಊರಿನ ಈಚೆಯಲ್ಲಿರುವ ಹಳ್ಳಕ್ಕೆ ಹೋಗುತ್ತದೆ. ಅದೇ ಸಾರೀದಿನಿಂದ ಅದು ಪೂರ್ವ ದಿಕ್ಕಿನಲ್ಲಿ ಕಿಸ್ಲೋತ್ ತಾಬೋರಿನ ಮೇರೆಗೆ ಹತ್ತಿ ದಾಬೆರತಿಗೆ ಹೋಗುತ್ತದೆ. ಅಲ್ಲಿಂದ ಏರುತ್ತಾ ಯಾಫೀಯಕ್ಕೆ ಹೋಗುತ್ತದೆ. ಅಲ್ಲಿಂದ ಮತ್ತು ಪೂರ್ವಕ್ಕೆ ಮುಂದರಿದು ಗತ್ ಹೇಫೆರ್, ಎತ್ ಕಾಚೀನ್ ಇವುಗಳ ಮೇಲೆ ನೇಯದ ಮಗ್ಗುಲಲ್ಲಿರುವ ರಿಮ್ಮೋನಿಗೆ ಹೋಗುತ್ತದೆ. ಅಲ್ಲಿಂದ ಅದು ಉತ್ತರಕ್ಕೆ ತಿರುಗಿಕೊಂಡು ಹನ್ನಾತೋನಿನ ಮೇಲೆ ಇಫ್ತಹೇಲಿನ ತಗ್ಗಿಗೆ ಹೋಗಿ ಅಲ್ಲಿ ಮುಗಿಯುತ್ತದೆ. ಕಟ್ಟಾತ್, ನಹಲ್ಲಾಲ್, ಶಿಮ್ರೋನ್, ಇದಲಾ, ಬೆತ್ಲೆಹೆಮ್ ಇವೇ ಮೊದಲಾದ 12 ಪಟ್ಟಣಗಳು, ಅವುಗಳ ಗ್ರಾಮಗಳು ಜೆಬುಲೂನ್ ಕುಲದ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ದೊರಕಿದವು. ಚೀಟು 4ನೆಯ ಸಾರಿ ಇಸ್ಸಾಕಾರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ದೇಶದಲ್ಲಿರುವ ಪಟ್ಟಣಗಳಾವೆಂದರೆ ಇಜ್ರೇಲ್, ಕೆಸುಲ್ಲೋತ್, ಶೂನೇಮ್, ಹಫಾರಾಯಿಮ್, ಶಿಯೋನ್, ಅನಾಹರತ್, ರಬ್ಬೀತ್, ಕಿಶ್ಯೋನ್, ಎಬೇಚ್, ರೆಮೆತ್, ಎಂಗನ್ನೀಮ್, ಏನ್ ಹದ್ದ, ಬೇತ್ ಪಚ್ಚೇಚ್ ಇವುಗಳೇ. ತಾಬೋರ್, ಶಹಚೀಮ, ಬೇತ್ ಶೆಮೆಶ್ ಎಂಬ ಊರುಗಳು ಅದರ ಮೇರೆಯೊಳಗಿದ್ದವು. ಮೇರೆಯು ಯೋರ್ದನ್ ಹೊಳೆಯ ತೀರದಲ್ಲಿ ಮುಗಿಯುತ್ತದೆ. ಒಟ್ಟಾರೆ 16 ಪಟ್ಟಣಗಳು, ಅವುಗಳ ಗ್ರಾಮಗಳು ಇಸ್ಸಾಕಾರ್ ಕುಲದ ಗೋತ್ರಗಳಿಗೆ ಸಿಕ್ಕಿದವು. ಚೀಟು 5ನೆಯ ಸಾರಿ ಆಶೇರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ಊರುಗಳು ಯಾವುವೆಂದರೆ ಹೆಲ್ಕತ್, ಹಲಿ, ಪೆಟೆನ್, ಅಕ್ಷಾಫ್, ಅಲಮ್ಮೆಲೆಕ್, ಅಮಾದ್, ಮಿಶಾಲ್ ಇವುಗಳೇ. ಇವರ ದೇಶದ ಮೇರೆಯು ಪಶ್ಚಿಮದಲ್ಲಿ ಕರ್ಮೇಲ್ ಬೆಟ್ಟಕ್ಕೂ ಶಿಹೋರ್ ಲಿಬ್ನತ್ ಎಂಬ ಹಳ್ಳಕ್ಕೂ ತಗುಲಿ ಅಲ್ಲಿಂದ ಪೂರ್ವಕ್ಕೆ ತಿರುಗಿ ಬೇತ್ ದಾಗೋನಿಗೆ ಹೋಗುತ್ತದೆ. ಅಲ್ಲಿಂದ ಜೆಬುಲೂನ್ಯರ ಮೇರೆಗೂ ಇಫ್ತಹೇಲ್ ತಗ್ಗಿನ ಉತ್ತರ ದಿಕ್ಕಿನ ಮೂಲೆಗೂ ಹೊಂದಿಕೊಂಡು ಬೇತ್ ಎಮೆಕ್, ನೆಗಿಯೇಲ್ ಇವುಗಳ ಮೇಲೆ ಉತ್ತರಕ್ಕೆ ಮುಂದರಿದು ಕಾಬೂಲ್, ಎಬ್ರೋನ್, ರೆಹೋಬ್, ಹಮ್ಮೋನ್, ಕಾನಾ ಇವುಗಳ ಮೇಲೆ ಚೀದೋನ್ ಎಂಬ ಮಹಾನಗರಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ತಿರುಗಿಕೊಂಡು ರಾಮಾ, ತೂರ್ ಕೋಟೆ, ಹೋಸಾ ಇವುಗಳ ಮೇಲೆ ಅಕ್ಜೀಬ್ ಪ್ರಾಂತ್ಯಕ್ಕೆ ಹೋಗಿ ಸಮುದ್ರ ತೀರದಲ್ಲಿ ಮುಗಿಯುತ್ತದೆ. ಉಮ್ಮಾ, ಅಫೇಕ್, ರೆಹೋಬ್ ಇವೇ ಮೊದಲಾದ 22 ಪಟ್ಟಣಗಳು, ಅವುಗಳ ಗ್ರಾಮಗಳು ಆಶೇರ್ ಕುಲದ ಗೋತ್ರಗಳ ಸ್ವಾಸ್ಥ್ಯವಾಗಿವೆ. ಚೀಟು 6ನೆಯ ಸಾರಿ ನಫ್ತಾಲಿ ಕುಲದವರಿಗೆ ಬಿದ್ದಿತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯದ ಮೇರೆಯು ಚಾನನ್ನೀಮಿನಲ್ಲಿರುವ ಏಲೆಫಿನ ಅಲ್ಲೋನ್ ಮರದಿಂದ ತೊಡಗಿ ಅದಾಮಿನೆಕೆಬ್, ಯಬ್ನೆಯೇಲ್ ಇವುಗಳ ಮೇಲೆ ಲಕ್ಕೂಮಿಗೆ ಹೋಗಿ ಯೋರ್ದನ್ ಹೊಳೆಯ ತೀರದಲ್ಲಿ ಮುಗಿಯುವುದು. ಇದಲ್ಲದೆ ಮೇರೆಯು ತಿರುಗಿ ಅದೇ ಸ್ಥಳದಿಂದ ತೊಡಗಿ ಅಜ್ನೋತ್ ತಾಬೋರಿನ ಮೇಲೆ ಹುಕ್ಕೋಕಿಗೆ ಹೋಗುತ್ತದೆ. ದಕ್ಷಿಣದಲ್ಲಿ ಜೆಬುಲೂನ್ಯರ ಮೇರೆಗೂ, ಪಶ್ಚಿಮದಲ್ಲಿ ಆಶೇರ್ಯರ ಮತ್ತು ಯಹೂದ್ಯರ ಮೇರೆಗೂ, ಪೂರ್ವದಲ್ಲಿ ಯೋರ್ದನ್ ಹೊಳೆಗೂ ಹೊಂದಿಕೊಂಡಿರುತ್ತದೆ. ಚಿದ್ದೀಮ್, ಚೇರ್, ಹಮ್ಮತ್, ರಕ್ಕತ್, ಕಿನ್ನೆರೆತ್, ಅದಾಮ, ರಾಮ, ಹಾಚೋರ್, ಕೆದೆಶ್, ಎದ್ರೈ, ಏನ್ ಹಾಚೋರ್, ಇರೋನ್, ಮಿಗ್ದಲೇಲ್, ಹೊರೇಮ್, ಬೇತನಾತ್, ಬೇತ್ ಶೆಮೆಶ್ ಇವೇ ಮೊದಲಾದ 19 ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳು,
ಅವುಗಳ ಗ್ರಾಮಗಳು ನಫ್ತಾಲಿ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವಾಗಿವೆ. ಚೀಟು 7ನೆಯ ಸಾರಿ ದಾನ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ದೊರಕಿದ ಊರುಗಳು ಯಾವುವೆಂದರೆ ಚೋರ್ಗಾ, ಎಸ್ಟಾವೋಲ್, ಈರ್ಷೆಮೆಷ್, ಶಾಲಬ್ಬೀನ್, ಅಯ್ಯಾಲೋನ್, ಇತ್ಲಾ, ಏಲೋನ್, ತಿಮ್ನಾ, ಎಕ್ರೋನ್, ಎಲ್ತೆಕೆ, ಗಿಬ್ಬೆತೋನ್, ಬಾಲತ್, ಯಹೂದ್, ಬೇನೆಬೆರಕ್, ಗತ್ ರಿಮ್ಮೋನ್, ಮೇಯರ್ಕೋನ್, ರಕ್ಕೋನ್ ಇವೆ. ಯೊಪ್ಪಕ್ಕೆ ಹೊಂದಿರುವ ಪ್ರದೇಶವೂ ಇವರಿಗೆ ದೊರಕಿತು. ದಾನ್ ಕುಲದವರು ತಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವುದಕ್ಕಾಗಿ ಹೊರಟು ಲೆಷೆಮಿನವರೊಡನೆ ಯುದ್ಧ ಮಾಡಿ ಜಯಿಸಿ ಜನರನ್ನು ಕತ್ತಿಯಿಂದ ಸಂಹರಿಸಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಿದರು ಮತ್ತು ಅದಕ್ಕೆ ತಮ್ಮ ಮೂಲ ಪುರುಷನ ಹೆಸರಾದ ದಾನ್ ಎಂಬ ಹೆಸರನ್ನಿಟ್ಟರು. ದಾನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವು ಅದರಲ್ಲಿದ್ದ ಗ್ರಾಮನಗರಗಳು ಇವೆ. ಇಸ್ರಾಯೇಲ್ಯರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗನಾದ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಎಫ್ರಾಯಿಮ್ಯರ ಪರ್ವತ ಪ್ರದೇಶದಲ್ಲಿರುವ ತಿಮ್ನತ್ ಸೆರಹ ಎಂಬ ಪಟ್ಟಣವನ್ನು ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನು ಅವನಿಗೆ ಕೊಟ್ಟುಬಿಟ್ಟರು. ಅವನು ಅದನ್ನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದನು. ಮಹಾಯಾಜಕ ಎಲ್ಲಾಜಾರನು, ನೂನನ ಮಗ ಯೆಹೋಶುವನು, ಇಸ್ರಾಯೇಲ್ ಕುಲಪ್ರಧಾನರು ಶಿಲೋವಿನಲ್ಲಿದ್ದ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಚೀಟು ಹಾಕಿ ಹಂಚಿಕೊಟ್ಟ ಪ್ರಾಂತ್ಯಗಳು ಇವೆ. ಹೀಗೆ ದೇಶ ವಿಭಾಗ ಕಾರ್ಯವು ಪೂರೈಸಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಮತ್ತು ಸ್ವಾಗತಿಸಿ ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 19ನೇ ಅಧ್ಯಾಯಕ್ಕೆ ಆಹ್ವಾನಿಸುತ್ತಿದ್ದೇವೆ. ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 19. 18ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದೇಶವೆಲ್ಲ ಅವರು ವಶಪಡಿಸಿಕೊಂಡಿದ್ದರು, ದೇಶವೆಲ್ಲ ಇಸ್ರಾಯೇಲರು ಸ್ವಾಧೀನ ಮಾಡಿಕೊಂಡ್ಬಿಟ್ರು. ಆಲ್ಮೋಸ್ಟ್ ಹತ್ರ ಎಲ್ಲ ವಶಪಡಿಸ್ಕೊಂಡ್ಬಿಟ್ರು. ಆದರೆ ಅವುಗಳಲ್ಲಿ ತಮ್ಮ ಪಾಲಿಗೆ ಬರತಕ್ಕಂಥ ಭಾಗವನ್ನು ಅವರು ಭಾಗ ಮಾಡಿಕೊಳ್ಳಲಿಲ್ಲ. ಕೆಲವರು ಭಾಗ ಮಾಡಿಕೊಂಡಿದ್ದರು, ಕೆಲವರು ಅನೇಕರು ಅಥವಾ ಹೆಚ್ಚಿನಾಂಶ ಜನರು, ಹೆಚ್ಚಿನಾಂಶ ಕುಲಗಳು ಭಾಗ ಮಾಡಿಕೊಂಡಿರಲಿಲ್ಲ. ಅದರಲ್ಲಿ ಬುದ್ಧಿವಂತರಾದ, ಅಥವಾ ಯಾಕೆ ಬುದ್ಧಿವಂತರಂತ ಹೇಳ್ತೀನಿ ಅಂತ ಹೇಳಿದರೆ, ಅವರು ಬುದ್ಧಿವಂತರಷ್ಟೇ ಅಲ್ಲ, ನಂಬಿಕೆ ಇದ್ದಂಥವರು ಎಂಬುದಾಗಿ ಕೂಡ ಹೇಳ್ಬೋದು, ಅಥವಾ ಬಲಾತ್ಕಾರಿಗಳು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂತೆ ಬಲಾತ್ಕಾರಿಗಳು ಎಂಬ ಪದದ ಮೂಲ ಅರ್ಥ ಏನಂತ ಹೇಳಿದರೆ ಜೀವ ಇರುವಂಥವರು, ಶಕ್ತಿ ಇರುವಂಥವರು ಎಂಬುದಾಗಿ ಅರ್ಥ. ಆ ರೀತಿಯಾಗಿದ್ದಂಥ ಕಾಲೇಬನು, ಉದಾಹರಣೆಗೆ ಕಾಲೇಬ್ ಅಂದರೆ ಶಕ್ತಿ, ಬಲ, ರಭಸ ಅಂತ ಹೇಳ್ಬಿಟ್ಟು, ರಭಸ ಇರುವಂಥವರು ಕಾನಾನ್ ದೇಶವನ್ನು, ವಾಗ್ದಾನ ದೇಶವನ್ನು ಮುಂಚೆಯೇ ಮೊದಲಾಗಿ ವಶಪಡಿಸಿಕೊಂಡ್ರು. ಇನ್ನು ಕೆಲವರು ಮೋಶೆ ಇರುವಾಗಲೇ ಸ್ವಲ್ಪ ಭಾಗವನ್ನು ವಶಪಡಿಸಿಕೊಂಡ್ಬಿಟ್ಟಿದ್ರು. ರೂಬೇನ್, ಗಾದ್ ಮತ್ತು ಮನಸ್ಸೆ ಕುಲದ ಅರ್ಧ ಜನರು, 2.5 ಗೋತ್ರದವರು ಮೋಶೆ ಇರುವಾಗಲೇ, ಇನ್ನೇನು ಕಾನಾನ್ ದೇಶ ಹತ್ರ ಇರುವಾಗಲೇ ಯೋರ್ದನ್ ಆಚೆ ಇರತಕ್ಕಂಥ ಸ್ಥಳವನ್ನು ಅವರು ಸ್ವಾಧೀನ ಮಾಡಿಕೊಂಡ್ಬಿಟ್ಟಿದ್ರು. ಅದಾದ ನಂತರ ಯಹೂದ ಕುಲದವರು ಅಂದರೆ ಕಾಲೇಬ್ ಇತ್ಯಾದಿಗಳು ಬಂದು ಕೇಳಿ, ಯೆಹೋಶುವನನ್ನು ಕೇಳಿ ತಮ್ಮ ಭಾಗಗಳನ್ನು ಅವರು ಸ್ವಾಧೀನ ಮಾಡಿಕೊಂಡ್ರು. ಅದಾದ ನಂತರ ಎಫ್ರಾಯಿಮ್ ಮತ್ತು ಮನಸ್ಸೆ ಕುಲದವರು ಕೂಡ ಬಂದು ಯೆಹೋಶುವನನ್ನು ಕೇಳಿ, ನಾವು 2 ಕುಲದವರು ಅಂದರೆ ಎಫ್ರಾಯಿಮ್ ಮತ್ತು ಮನಸ್ಸೆ, ಯೋಸೇಫ್ಯರವರು, ಅವ್ರು ಬಂದು ಯೆಹೋಶುವನ ಹತ್ರ ಕೇಳ್ತಾರೆ, ಯಾಕೆ
ಚೀಟು ಹಾಕಿ ನಮಗೆ ಒಂದೇ ಭಾಗವನ್ನು ಕೊಟ್ಟಿದ್ದೀನೋ 2 ಭಾಗ ಅಲ್ವಾ, ನಾವು ಮಹಾಜನರಾಗಿದ್ದೇವೆ, ಮಹಾಜನಾಂಗ ಆಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದರಿಂದ ನಾವು ದೊಡ್ಡ, ಅಂದರೆ ಉಳಿದಂಥ 10 ಗೋತ್ರದವರಿಗಿಂತಲೂ ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದರಿಂದ ನಾವು ಮಹಾಜನಾಂಗವಾಗಿದ್ದೀವಿ ಅಂತ ಹೇಳಿದಾಗ ಯೆಹೋಶುವನು ಹೇಳ್ತಾನೆ, ನೀವು ಮಹಾಜನಾಂಗದವರು ಅಷ್ಟೇ ಅಲ್ಲ, ಬಹು ಬಲವುಳ್ಳವರು ಆಗಿದ್ದೀರಿ. ಆದ ಕಾರಣ ನೀವೇನು ಮಾಡಿರಿ, ಕಾಡು ಸ್ಥಳವನ್ನು ತಕ್ಕೊಂಡು ನೀವು ಅದನ್ನು ಕಡಿದು ಸಮನೆಲ್ಲ ಮಾಡಿಕೊಂಡು ಅದನ್ನು ವಶಪಡಿಸಿಕೊಳ್ರಿ ಎಂಬುದಾಗಿ ಹೇಳಿ, ಆ ಒಂದು ಊರಿನಲ್ಲಿ ಇರ್ತಕ್ಕಂಥ ಒಂದು ಕಾನಾನ್ಯರು ಕಬ್ಬಿಣದ ರಥಗಳನ್ನು ಓಡಿಸಿದರೆ ನೀವು ಅವ್ರ ಮೇಲೆ ಜಯವನ್ನು ಹೊಂದುತ್ತೀರಿ ಎಂಬಂಥ ಪ್ರವಾದನೆ ಮಾತನ್ನು ಹೇಳಿಬಿಟ್ಟು ಅನಂತರ ಆ ಯೆಹೋಶುವನು ಆ ಎಫ್ರಾಯಿಮ್ನವರಿಗೂ ಮನಸ್ಸೆಯವರಿಗೂ ಆ ಭಾಗ ಮಾಡಿಕೊಡ್ತಾನೆ. ಆದರೆ ಇನ್ನೂ 7 ಕುಲದವರು ವಶ ಮಾಡಿಕೊಂಡಿರಲಿಲ್ಲ. ಭಾಳ ಜನರು ವಶ ಮಾಡಿಕೊಂಡಿದ್ದರು, ಅಂದರೆ 5 ಗೋತ್ರದವರು. ಉಳಿದಂಥ ಇನ್ನೂ ಮೆಜಾರಿಟಿಯವರು ವಶಪಡಿಸಿಕೊಂಡಿರಲಿಲ್ಲ. ಈಗ 18ನೇ ಅಧ್ಯಾಯದಲ್ಲಿ ಆ ಮಾತನ್ನು ಯೆಹೋಶುವನು ಹೇಳಿ ಮೊಟ್ಟ ಮೊದಲನೇದಾಗಿ ಬೆನ್ಯಾಮೀನ್ಯರಿಗೆ ಆ ಒಂದು ಸ್ವಾಸ್ಥ್ಯವನ್ನು ಚೀಟು ಹಾಕಿ ಕರ್ತನ ಸನ್ನಿಧಾನದಲ್ಲಿ ಶಿಲೋವಿನಲ್ಲಿ, ಶಿಲೋವ ಅಂತ ಹೇಳಿದರೆ ಭದ್ರ, ಯಶಸ್ವಿ, ಸುರಕ್ಷಿತ ಅನ್ನುವಂಥ ಕಡೆಯಲ್ಲಿ ದೇವದರ್ಶನ ಗುಡಾರದ ಮುಂದೆ, ದೇವರ ಮುಂದೆ ಅವರಿಗೋಸ್ಕರವಾಗಿ ಚೀಟು ಹಾಕಿ ಕೊಡ್ತಾನ್ರಿ. ಕೊಟ್ಟಾಗ ಅವರಿಗೆ ಯಾರ್ಯಾರಿಗೆ ಏನೇನು ಸಿಕ್ತು ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ಬಂದಂಥವರು 7 ಜನರಲ್ಲಿ ಮೊಟ್ಟ ಮೊದಲನೇದಾಗಿ ಬಲಾತ್ಕಾರಿಗಳು, ಅಂದರೆ ಸಕಾರಾತ್ಮಕವಾದ ಬಲಾತ್ಕಾರಿಗಳಾಗಿರುವಂಥವರು, ಮೊದಲು ನುಗ್ಗಿದ್ದಂಥವರು, ಮೊದಲು ಸ್ವಾಧೀನ ಮಾಡಿದಂಥವರು, ಮೊದಲು ಮುಂದಾಳತ್ವ ವಹಿಸಿದಂಥವರು ಬೆನ್ಯಾಮೀನ್ನವರು. ಅದಾದ ನಂತರ 19ನೇ ಅಧ್ಯಾಯದಲ್ಲಿ ಉಳಿದಂಥ 6 ಕುಲದವರು ಅವ್ರಿಗೆ ಏನೇನು ಬಂತು ಎಂಬಂಥದ್ದು ದಾಖಲೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 18ನೇ ಅಧ್ಯಾಯದಲ್ಲಿ ಒಂದು ಊರ ಹೆಸರು ಏನಾಗಿದೆ ಅಂತೇಳಿದರೆ 18-25ನೇ ವಚನದಲ್ಲಿ ರಾಮ ಎಂಬ ಒಂದು ಪಟ್ಟಣ, ಇದು ಬೆನ್ಯಾಮೀನ್ನವರು ಆ ಸ್ಥಳವನ್ನು ವಶಪಡಿಸಿಕೊಂಡ್ರು. ರಾಮ ಅಂಥೇಳಿದರೆ ಉನ್ನತ, ಎತ್ತರ, ಮೇಲು, ಹೈಟ್ ಎಂಬುದಾಗಿ ಅದರ ಅರ್ಥ. ಹೀಬ್ರೂ ಪದದ ಆ ಒಂದು ಮೂಲ ಅರ್ಥ ಆ ರೀತಿಯಾಗಿರ್ತಿದೆ, ಉನ್ನತ ಅಂತ ಹೇಳ್ಬಿಟ್ಟು ರಾಮ ಅಂದರೆ. ಮತ್ತು ಆ ರಾಮ ಅನ್ನುವಂಥ ಪದ 36 ಸಾರಿ ಬೈಬಲ್ನಲ್ಲಿ ಬರುವಂಥದ್ದಾಗಿದೆ, ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ. ಮತ್ತು ರಾಮ ಅನ್ನುವಂಥದ್ದು ಅಷ್ಟೇ ಅಲ್ಲ, ರಾಮ ಅನ್ನುವಂಥದ್ದು ಕೂಡ ಇನ್ನೊಂದು ಸ್ಥಳ ಇದೆ. ಅದೇ 19ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡಿದರೆ ಬಾಲತ್ ಬೇರ್ ಎಂಬುದು ದಕ್ಷಿಣದ ರಾಮ ಅನಿಸಿಕೊಳ್ಳುವ ಒಂದು ಊರಾಗಿದೆ. ರಾಮ ಅನ್ನುವುದು ಇದೆ, ರಾಮ ಅನ್ನುವಂಥದ್ದು ಕೂಡ ಇದೆ. 2 ಕೂಡ 18ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮತ್ತು ಒಂದು ಊರು ಅಥವಾ ಪಟ್ಟಣ ಬೆನ್ಯಾಮೀನರಿಗೆ ಸಿಕ್ತು. ಮತ್ತು 19ನೇ ಅಧ್ಯಾಯ ಪ್ರಕಾರ ಸಿಮೆಯೋನ್ರಿಗೂ ಕೂಡ ಅಂಥ ಒಂದು ಸ್ಥಳದ ಹೆಸರು ರಾಮ ಅನ್ನುವಂಥ ಸ್ಥಳ ಸಿಗ್ತದೆ. ಅದಕ್ಕೆ ಇನ್ನೊಂದು ಹೆಸರು ಏನಂದರೆ ಬಾಲತ್ ಬೇರ್ ಎಂಬುದಾಗಿ. ಬೇರ್ ಅಂತ ಹೇಳಿದರೆ ಬಾವಿ, ಬಾಲತ್ ಅಂದರೆ ಯಜಮಾನಿಯ ಬಾವಿ ಎಂಬಂಥ ಒಂದು ಸ್ಥಳ, ಅದು ದಕ್ಷಿಣದ ರಾಮ ಅನಿಸಿಕೊಳ್ಳುತ್ತದೆ. ಸರಿ, ಈ 6 ಕುಲಗಳಿಗೆ ಯಾವ್ಯಾವ ಸ್ಥಳ ಸಿಕ್ತು ಎಂಬಂಥ ಮಾತು 19ನೇ ಅಧ್ಯಾಯದಲ್ಲಿ ಇರುವಂಥ ದಾಖಲೆ. 19ನೇ ಅಧ್ಯಾಯದ ಮುಖ್ಯ ವಿಷಯ ಏನಂತೇಳಿದರೆ, ಈ 7 ಗೋತ್ರದವರಿಗೆ ಇನ್ನೂ ಸಿಕ್ಕಿರಲಿಲ್ಲಲ್ವ, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅದನ್ನು ಸ್ವಾಧೀನ ಮಾಡಿಕೊಂಡಂಥವರು ಬೆನ್ಯಾಮೀನ್ನವರು.
ಬೆನ್ಯಾಮೀನರನ್ನು ಬಿಟ್ಟರೆ ಉಳಿದಂಥ 6 ಕುಲದವರಿಗೆ ಯಾವ ಯಾವ ಸ್ಥಳ ಸಿಕ್ಕಿತು, ಎಲ್ಲೆಲ್ಲಿ ಅದರ ಮೇರೆಗಳು ಎಂಬಂಥ ವಿಷಯನೇ 19ನೇ ಅಧ್ಯಾಯದಲ್ಲಿ ಇರುವಂಥದ್ದು. ಎಲ್ಲರೂ ವಿಶ್ವಾಸಿಗಳೇ, ಆದರೆ ಎಲ್ಲರೂ ಒಂದೇ ಸಾರಿ ದೇವರು ಕೊಟ್ಟ ವಾಗ್ದಾನ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಈ ರೂಬೇನ್, ಗಾದ್, ಮನಸ್ಸೆಯ ಅರ್ಧ ಕುಲದವರು ಭಾಳ ಸ್ಪೀಡಾಗಿದ್ದರು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅವರು ಕಾನಾನ್ ದೇಶವನ್ನು ಇನ್ನೂ ವಶಪಡಿಸಿಕೊಳ್ಳೋದಕ್ಕೆ ಮುಂಚೆನೇ ಯೋರ್ದನ್ ಈಚೆ ಇದ್ದಂಥ ಆ ಸ್ಥಳವನ್ನು ಅವರು ವಶಪಡಿಸ್ಕೊಂಡ್ಬಿಟ್ರು. ಅದಕ್ಕೆ ಮೋಶೆಗೆ ಪರ್ಮಿಷನ್, ಅನುಮತಿ ಕೇಳಿಬಿಟ್ಟು ರೂಬೇನ್ ಮತ್ತು ಗಾದ್ ಮತ್ತು ಮನಸ್ಸೆ ಕುಲದ ಅರ್ಧ ಕುಲದವರು ಅದನ್ನು ವಶಪಡಿಸ್ಕೊಂಡ್ರು. ಅದನ್ನು ಕೇಳಿದಾಗ ಮೋಶೆಗೆ ಸ್ವಲ್ಪ ಕೋಪ ಬಂತು. ಯಾಕೆ ಕೋಪ ಬಂತಂದರೆ, ಈಗ ಯುದ್ಧ ಮಾಡಿ ಅನಂತರ ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಬೇಕು. ಆದರೆ ಯುದ್ಧ ಮಾಡದೆ ಈ 2.5 ಗೋತ್ರದವರು ಏನು ಮಾಡಿಬಿಟ್ರು, ನಮಗೆ ಈ ಸ್ಥಳ ಕೊಟ್ಬಿಡು. ಯಾಕಂತ ಹೇಳಿದ್ರೆ ಅವರು 2-3 ಕಾರಣ ಕೊಡ್ತಾರೆ. ಒಂದು ಕಾರಣ ಏನಂದರೆ, ನಾವು ಭಾಳ ದೊಡ್ಡ ಜನಸಂಖ್ಯೆ ನಮ್ಮದು ಹೆಚ್ಚಾಗಿಬಿಟ್ಟಿದೆ, ಹೆಂಗಸರು ಮಕ್ಕಳು ಅಷ್ಟು ದೂರ ನಡೆಯೋದಕ್ಕಾಗಲ್ಲ, ಮತ್ತು ದನ ಕುರಿಗಳಂತೂ ದೇವರ ಆಶೀರ್ವಾದದಿಂದ ಭಾಳ ಆಗಿಬಿಟ್ಟಿದ್ದಾವೆ. ಆದ ಕಾರಣ ನಾವು ಇಲ್ಲೇ ಇದ್ದುಬಿಡ್ತೀವಿ, ಇನ್ನೇನು ಹತ್ತಿರ ಬಂದುಬಿಡ್ತಲ್ಲ ಕಾನಾನ್ ದೇಶ, ಆದ ಕಾರಣ ಇಲ್ಲೇ ಇರ್ತೀವಿ ಅಂತ ಹೇಳಿದಾಗ ಮೋಶೆಗೆ ಕೋಪ ಬಂದುಬಿಡ್ತು. ಯಾಕಂದರೆ ಇವರು ಸೋಮಾರಿಗಳು ಇದ್ದ ಹಾಗೆ ಕಾಣ್ತದಲ್ಲ ಅಂತೇಳ್ಬಿಟ್ಟು ಕೋಪ ಮಾಡಿದಾಗ ಅವರು ಹೇಳ್ತಾರೆ, ಇಲ್ಲ, ನಮ್ಮ ಉದ್ದೇಶ ಅದಲ್ಲ ಅಂತ ವಿವರಿಸಿದಾಗ ಮೋಶೆ ಒಂದು ಕಂಡೀಷನ್ ಹಾಕ್ತಾನೆ. ಹಾಗಾದರೆ ನೀವೇನು ಮಾಡಬೇಕು, ಮೊದಲು ನೀವು 2.5 ಗೋತ್ರದವರು ಮುಂಚೆ ಹೋಗ್ರಿ, ಇಸ್ರಾಯೇಲ್ರಿಗೆ ಮುಂಚೆ ಹೋಗ್ರಿ, 9.5 ಗೋತ್ರದವರ ಮುಂದೆ ಹೋಗ್ಬಿಟ್ಟು 2.5 ಗೋತ್ರದವರಾದ ನೀವು ಏನು ಮಾಡಬೇಕು, ಯುದ್ಧ ಮಾಡಲಿಕ್ಕೆ ಹೋಗಬೇಕು. ಯುದ್ಧ ಮಾಡಿ ವಶಪಡಿಸಿಕೊಂಡು ಕಾನಾನ್ ದೇಶವನ್ನು, ಅನಂತರ ನೀವು ಉಳಿದಂಥ ಈ 9.5 ಗೋತ್ರದವರಿಗೆ ಅದನ್ನು ಒಪ್ಪಿಸಿಬಿಟ್ಟು ಆನಂತರ ನೀವು ಹಿಂದಿರುಗಿ ಹೋಗ್ಬೋದು ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡ್ರು. ಅದೇ ರೀತಿಯಾಗಿ ಅವರು ನಡ್ಕೊಂಡ್ರು. ಮೋಶೆ ಸತ್ತ ಮೇಲೆ ಇನ್ನೇನು ನಾವು ಕೊಟ್ಟ ಮಾತು ಹೋಯ್ತಂತ ಅವರು ಅಂದ್ಕೊಳ್ಳಿಲ್ಲ. ಅವರು ಕೊಟ್ಟ ಮಾತನ್ನು ಈ 2.5 ಗೋತ್ರದವರು, ರೂಬೇನ್, ಗಾದ್, ಮನಸ್ಸೆಯ ಅರ್ಧ ಕುಲದವರು ಮೋಶೆ ಕೊಟ್ಟ ಮಾತನ್ನು ನೆರವೇರಿಸಿ ಅವರು ಮುಂದಾಗಿ ಹೋಗಿ ವಶಪಡಿಸ್ಕೊಳ್ತಾರೆ. ಆದ ಕಾರಣ ಯೆಹೋಶುವನು ಕೂಡ ಅದು ನೆನಪಿದೆ. ಯಾಕಂದರೆ ಯೆಹೋಶುವನ ಸಮಕ್ಷಮದಲ್ಲಿ, ಅಂದರೆ ಅವರ ಸನ್ನಿಧಿಯಲ್ಲಿ ಆ ಮಾತು ಅವರು ಹೇಳಿದ್ರಿಂದ ಮೋಶೆ ಮಾತಾಡಿದ್ದನ್ನು ಯೆಹೋಶುವನು ಕೇಳಿಸ್ಕೊಂಡು, ಮತ್ತು ರೂಬೇನ್, ಗಾದ್ ಮತ್ತು ಅರ್ಧ ಕುಲದವರು ಆದಂಥ ಮನಸ್ಸೆಯವರು ಹೇಳಿದ ಮಾತುಗಳನ್ನು, ಅಂದರೆ ಆ ನಾಯಕರು ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡ್ರು. ಈಗ ಉಳಿದಂಥ 6 ಕುಲಗಳಿಗೆ ಏನೇನು ಸ್ವಾಸ್ಥ್ಯ ಬಂತು ಎಂಬುದಾಗಿ 19ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಮೊದಲನೇದಾಗಿ ಈಗಾಗಲೇ ಬೆನ್ಯಾಮೀನವರು 7 ಕುಲದವರಲ್ಲಿ ಮೊದಲು ಸಿಕ್ಕಿದಂಥ ಆ ಕುಲದವರು ಬೆನ್ಯಾಮೀನವರು. ಉಳಿದಂಥ 6 ಕುಲದವರಲ್ಲಿ ಮೊದಲನೇದಾಗಿ ಯಾರಿಗೆ ಸಿಕ್ತಂತ ನೋಡುವಾಗ ಸಿಮೆಯೋನ್ ಅವರಿಗೆ ಸಿಕ್ತು. ಬೆನ್ಯಾಮೀನ್ ಅಂದರೆ ಬಲಹಸ್ತದ ಪುತ್ರನು ಅಂತ ಹೇಳ್ಬಿಟ್ಟು, ಸಿಮೆಯೋನ್ ಅಂದರೆ ಕೇಳಿಸಿಕೊಳ್ಳುವ, ದೇವರು ನನ್ನ ಮೊರೆಯನ್ನು ಕೇಳಿಸಿಕೊಂಡನು ಅಂತ ಹೇಳ್ಬಿಟ್ಟು ತಾಯಿ ಆ ಮಗನಿಗೆ ಹುಟ್ಟಿದಾಗ ಹೆಸರು ಆ ರೀತಿಯಾಗಿ ಸಿಮಿಯೋನ್ ಅಂತ ಹೇಳ್ಬಿಟ್ಟು ಮಗನಿಗೆ ಕೊಟ್ಟಳು. ಆ ಸಿಮಿಯೋನ್ ಕುಲದವರ ಅವರಿಗೆ ಹತ್ರ 13 + 4 ಪಟ್ಟಣಗಳು ಏನೇನು ಸಿಕ್ಕಿದ್ವು ಎಂಬುದಾಗಿ 6-7 ವಚನಗಳಲ್ಲಿ ನೋಡ್ತೇವೆ. ಮತ್ತು ಒಂದೊಂದು ಹೇಗೆ ಇವರಿಗೆ ಪಟ್ಟಣಗಳು ಸಿಕ್ಕಿದ್ವು ಅಂತ ಹೇಳಿದರೆ, ಅವರೇನು ಮಾಡ್ತಾರೆ, ಒಂದು ಲಿಸ್ಟ್ ತಕ್ಕೊಂಡು, ನೆನಪಿದೆಯಲ್ಲ, 7 ಜನರಿಗೂ 7
ಕುಲದವರಿಗೆ ಇನ್ನೂ ಅದು ಪಟ್ಟಣಗಳು ತಮ್ಮ ಪಾಲು ಸಿಕ್ಕಿರಲಿಲ್ಲ. ಆ 7 ನಾಯಕರುಗಳು ಬಂದು ಯೆಹೋಶುವನ ಹತ್ರ ಕೇಳಿದಾಗ ಯೆಹೋಶುವನು ಏನು ಹೇಳ್ತಾನೆ, ನಿಮ್ಮಲ್ಲಿ 3 ನಾಯಕರನ್ನು ಆರಿಸಿಕೊಂಡು 7 3 21 ನಾಯಕರು ನೀವು ಹೋಗಿಬಿಟ್ಟು ಒಂದು ಸರ್ವೆ ತಗೊಂಡು ಬುಕ್ನಲ್ಲಿ ಬರ್ಕೊಂಡು ಮತ್ತೆ ಶಿಲೋವ ಅಂತ ಹೇಳಿದರೆ ಭದ್ರತೆ, ಆ ಒಂದು ಸ್ಥಳಕ್ಕೆ ನೀವು ಬನ್ನಿರಿ, ಅಲ್ಲೇ ನಾನು ಕೂತ್ಕೊಂಡಿರ್ತೀನಿ, ದೇವದರ್ಶನದ ಗುಡಾರದ ಮುಂದೆ ಚೀಟು ಹಾಕಿ ದೇವರ ಸನ್ನಿಧಿಯಲ್ಲಿ ನಿಮಗೆ ಭಾಗ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಚೀಟು ಹಾಕಿದಾಗ ಮೊಟ್ಟ ಮೊದಲನೇದು ಬೆನ್ಯಾಮೀನರಿಗೆ ಬಂತು, ಅದನ್ನು ಭಾಗ ಮಾಡಿ ಕೊಟ್ಬಿಟ್ರು. ಎರಡನೇದಾಗಿ ಸಿಮಿಯೋನವರಿಗೆ ಬಂತು. ಸಿಮಿಯೋನ್ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳುವಂಥವರು ಅಥವಾ ದೇವರು ಕೇಳಿಸ್ಕೊಂಡಂಥ ಅರ್ಥ, ಅವರಿಗೆ ಎರಡನೇದಾಗಿ ಸಿಕ್ತು. ಮೂರನೇದಾಗಿ ಆ 7 ಕುಲದವರಲ್ಲಿ ಮೂರನೇದಾಗಿ ಯಾರಿಗೆ ಸಿಕ್ತಂದರೆ ಜೆಬುಲೂನ್ಯರಿಗೆ ಸಿಕ್ತು. ಜೆಬುಲೂನ್ ಅಂತ ಹೇಳಿದರೆ ನಿವಾಸದವರಿಗೆ ನಿವಾಸ ಇರಲಿಲ್ಲ. ಆದರೆ ಚೀಟು ಹಾಕಿದ ಮೇಲೆ ದೇವರು ಆ 7 ಗೋತ್ರ ಪುರುಷರಲ್ಲಿ, ಅಂದರೆ ಆ 7 ಕುಲದವರಲ್ಲಿ ಮೂರನೇದಾಗಿ ಈ ಜೆಬುಲೂನ್ನವರಿಗೆ ಸಿಕ್ತು. 19ನೇ ಅಧ್ಯಾಯ 10ನೇ ವಚನದಲ್ಲಿ ಅದನ್ನು ನೋಡ್ಬೋದು. ನಿವಾಸ ಇಲ್ಲದವರಿಗೆ ಈಗ ನಿವಾಸ ಸಿಕ್ತು. ದೇವರು ವಾಗ್ದಾನ ಮಾಡಿದ ಪ್ರಕಾರ ಈಗ ದೇವರ ಸನ್ನಿಧಿಯಿಂದ ಅವರಿಗೆ ಆನ್ಸರ್ ಸಿಕ್ತು. 4ನೇದಾಗಿ ಚೀಟು ಹಾಕಿದಾಗ ಇಸಖಾರ್ ಕುಲದವರಿಗೆ ಸಿಕ್ತು. 17ನೇ ವಚನದಲ್ಲಿ ಅದನ್ನು ನೋಡ್ಬೋದು. ಯೆಹೋಶುವ 19:17. ಇಸಖಾರ್ ಅಂದರೆ ಪ್ರತಿಫಲ, ರಿವಾರ್ಡ್. ಅವ್ರಿಗೆ ಕಾಯ್ತಾ ಇದ್ದರು, ದೇವರ ಸನ್ನಿಧಿಯಿಂದ ಅವರಿಗೆ ಆನ್ಸರ್ ಸಿಕ್ತು, ಅವರಿಗೆ ಪ್ರತಿಫಲ ಎಂಬ ಹೆಸರುಳ್ಳಂಥ ಗೋತ್ರದವರಿಗೆ ಪ್ರತಿಫಲ ಸಿಕ್ತು. 24ನೇ ವಚನ, 5ನೇದಾಗಿ ಚೀಟು ಹಾಕಿದಾಗ 5ನೇ ಸಾರಿ ಯಾರಿಗೆ ಬಂತಂದರೆ ಆಶೇರ್ ಅವ್ರಿಗೆ ಸಿಕ್ತು. ಆಶೇರ್ ಅಂದರೆ ಆಶೀರ್ವಾದ ಅಂತ ಹೇಳ್ಬಿಟ್ಟು, ಹೀಬ್ರೂನಲ್ಲಿ ಆಶೇರ್ ಅನ್ನುವಂಥದ್ದು, ಕನ್ನಡದಲ್ಲಿ ಆಶೀರ್ವಾದ ಎಂಬಂಥ ಅದೇ ಒಂದು ಅರ್ಥ, ಅದೇ ಒಂದು ಉಚ್ಚಾರ ಸ್ವಲ್ಪ ಹೆಚ್ಚು ಕಡಿಮೆ. ಆಶೇರ್ನವರಿಗೆ ಕುಲದವರಿಗೆ ಕೂಡ ದೇವರ ಸನ್ನಿಧಾನದಿಂದ ಯೆಹೋಶುವ ಅಂದರೆ ಯೇಸು ಅಂತ ಅರ್ಥ, ಯೇಸುವಿನಿಂದ ದೇವರ ಸನ್ನಿಧಾನದಿಂದ ಆಶೀರ್ವಾದ ಅನ್ನುವಂಥವರಿಗೆ ಆಶೀರ್ವಾದ ಪಾಲು ಸಿಕ್ಕಿತು. ಆನಂತರ 6ನೇದಾಗಿ ಯಾರಿಗೆ ಸಿಕ್ತಂದರೆ ನಫ್ತಾಲಿ ಕುಲದವರಿಗೆ. ನಫ್ತಾಲಿ ಅಂದರೆ ಹೋರಾಡುವಂಥವ್ರು. ಕೆಲವು ಸಾರಿ ಹೋರಾಡುವಂಥವರಿಗೆ ಸ್ವಲ್ಪ ಲೇಟಾಗಿ ಸಿಗ್ತದೆ. ಯಾಕಂತ ಹೇಳಿದರೆ ಹೋರಾಡಬೇಕು ನಿಜ, ಆದರೂ ಕೂಡ ಆತ್ಮೀಕವಾದ ಹೋರಾಟ, ಬಲ ಎಂಬ ಕಾಲೇಬನ ಬಲ, ದೇವರ ಬಲದಿಂದ ಹೋರಾಡುವಾಗ ಅವರಿಗೆ ಮೊದಲು ಸಿಕ್ಬಿಡ್ತು. ಯಾಕಂದರೆ ಯಹೂದ ಕುಲದವರು ಸ್ತೋತ್ರ ಮಾಡಿ ಹೋರಾಡುವಂಥವ್ರಿಗೆ ಮೊದಲು ಸಿಕ್ತು. ಆದರೆ ಅನಂತರ ಆ ನಫ್ತಾಲಿಗೆ ಹೋರಾಡುವಂಥವರಿಗೆ ಸಿಕ್ತು, ಹೋರಾಡುವ ಕುಲದವರಿಗೆ. ಒಟ್ಟು ಅವ್ರಿಗೆ ಸಿಕ್ತಲ್ಲ, ಲೇಟಾಗಿ ಸಿಕ್ತರೂ ಅವ್ರಿಗೆ ಸಿಕ್ಕಿತು. 7ನೇದಾಗಿ ಅಂದರೆ ಕೊನೆಯದಾಗಿ ಯಾರಿಗೆ ಸಿಕ್ತಂದರೆ ದಾನ್ ಕುಲದವರಿಗೆ ಸಿಕ್ತು. ದಾನ್ ಅಂದರೆ ತೀರ್ಪು, ನ್ಯಾಯ ತೀರ್ಪು, ನ್ಯಾಯಾಧಿಪತಿ ಎಂಬುದಾಗಿ. ದೇವರು ಕೊನೆಯದಾಗಿ ಕೊಟ್ಟರು ಕೂಡ ಈ ಕುಲದವರಿಗೆ ನ್ಯಾಯ ಮಾಡಿದನು. ಗಾಡ್ ಡಿಡ್ ಎ ಜಸ್ಟಿಸ್ ಬೈ ಗಿವಿಂಗ್ ಟು ದ ಟ್ರೈಬ್ ದಾನ್, ಅಥವಾ ದಾನ್ ಗೋತ್ರದವರಿಗೆ ಕೊಟ್ಟರು. ಆ ದಾನ್ ಅಂದರೆ ಡ್ಯಾನಿಯಲ್ ಅಂದರೆ ದೇವರು ನ್ಯಾಯಾಧಿಪತಿ. ದಾನ್ ಅಂದರೆ ನ್ಯಾಯಾಧಿಪತಿ. ಏಲ್ ಅಂತ ಹೇಳಿದರೆ ದೇವರು ನನ್ನ ನ್ಯಾಯಾಧಿಪತಿ ಎಂಬ ಹೆಸರಿರುವಂಥ ಒಂದು ಹೆಸರಿನ ಅರ್ಥ. ಕೊನೆಯದಾಗಿ ಎಲ್ಲರಿಗೂ ಸಿಕ್ಕಿದ ಮೇಲೆ ಕೊನೆಯದಾಗಿ ಯಾರಿಗೆ ಸಿಕ್ತು ಒಂದು ಪೋರ್ಷನ್, ಅಂದರೆ ಎಲ್ಲರಿಗೆ ಸಿಕ್ಬಿಡ್ತು. ಕೊನೆಯದಾಗಿ ಯೆಹೋಶುವನಿಗೆ ಸಿಕ್ತು. ಎಲ್ಲರಿಗೂ ಕೊಟ್ಟ, ತನಗೇ ಇರಲಿಲ್ಲ. ದೇವರು ಅವನಿಗೂ ಕೂಡ ಕೊನೆಯದಾಗಿ ಕೊಟ್ಟರು ಎಂಬುದಾಗಿ
ಯೆಹೋಶುವನ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ಯೆಹೋಶುವ 19 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And the second lot came forth to Simeon, even for the tribe of the children of Simeon according to their families, and their inheritance was within the inheritance of the children of Judah. And they had in their inheritance Beersheba, and Sheba, and Moladah, and Hazar Shual, and Bala, and Azam, and El Tolad, and Bethul, and Hormah, and Ziklag, and Beth Markaboth, and Hazar Suzah, and Beth Lebaoth, and Sharuhen, 13 cities in their villages, Ain, Ramon, and Ether, and Ashan, 4 cities in their villages, and all the villages that were round about these cities to Baalath, Beer, Ramoth of the south. This is the inheritance of the tribe of the children of Simeon according to their families. Out of the portion of the children of Judah was the inheritance of the children of Simeon, for the part of the children of Judah was too much for them. Therefore the children of Simeon had their inheritance within the inheritance of them. And the third lot came up for the children of Zebulun according to their families, and the border of their inheritance was unto Sarid. And their border went up toward the sea, and Maralah, and reached to Debasheth, and reached to the river that is before Jokneam, and turned from Sarid eastward toward the sun rising unto the border of Chisloth Tabor, and then goeth out to Daberath, and goeth up to Japhia. And from thence passeth on along the east to Gittahepher, to Ethakazin, and goeth out to Ramon Methoar, to Nea. And the border compasseth it on the north side to Hanathon, and the outgoings thereof are in the valley of Jiphthahel, and Kata, and Nahalal, and Shimron, and Idalah, and Bethlehem, 12 cities with their villages. This is the inheritance of the children of Zebulun according to their families, these cities with their villages. And the fourth lot came out to Issachar, for the children of Issachar according to their families. And their border was toward Jezreel, and Chesuloth, and Shunem, and Haphraim, and Shion, and Anaharath, and Rabith, and Kishjon, and Abez, and Remeth, and En-Ganim, and En-Hadah, and Beth-Bazez. And the coast reacheth to Tabor, and Shehazamah, and Beth-Shemesh, and the outgoings of their border were at Jordan, 16 cities with their villages. This is the inheritance of the tribe of the children of Issachar according to their families, the cities and their villages. And the fifth lot came out for the tribe of the children of Asher according to their families. And their border was Helkath, and Hali, and Beten, and Aksaph, and Elamelech, and Amad, and Mishael, and reacheth to Carmel westward, and to Shihor-Libnath, and turneth toward the sun rising to Beth-Dagon, and reacheth to Zebulun, and to the valley of Jiphthahel toward the north side of Beth-Emek, and Naiel, and goeth out to Kabul on the left hand, and Hebron, and Rehob, and Hamon, and Cana, even unto great Zidon. And then the coast turneth to Ramah, and to the strong city Tyre, and the coast turneth to Hosah, and the outgoings thereof are at the sea from the coast to Akzib. Umah also, and Aphek, and Rehob, 22 cities with their villages. This is the inheritance of the tribe of the children of Asher according to their families, these cities with their villages. The sixth lot came out to the children of Naphtali, even for the children of Naphtali according to their families. And their coast was from Heleph, from Alan to Zaananim, and Adamai, Nekeb, and Jabneel, unto Lakum, and the outgoings thereof were at Jordan. And then the coast turneth westward to Aznoth Tabor, and goeth out from thence to Hokok, and reacheth to Zebulun on the south side, and reacheth to Asher on the west side, and to Judah upon Jordan toward the sun rising. And the fenced cities are Ziddim, Zer, and Hamath, Rakath, and Chinnereth, and Adamah, and Ramah, and Hazor, and Kadesh, and Edrei, and En-Hazor, and Eron, and Migdalel, Horem, Bethanath, and Beth-Shemesh, 19 cities with their villages. This is the inheritance of the tribe of the children of Naphtali according to their families, the cities and their villages.
And the seventh lot came out for the tribe of the children of Dan according to their families. And the coast of their inheritance was Zorah, and Eshtaol, and Ir-shemesh, and Sha'alabin, and Ajalon, and Jethlah, and Elon, and Thimnathah, and Ekron, and Eltekeh, and Gibbethon, and Baalath, and Jehud, and Bene-Berach, and Gath-Rimmon, and Me-Jarkon, and Rakon, with the border before Japho. And the coast of the children of Dan went out too little for them. Therefore the children of Dan went out to fight against Lishem, and took it, and smote it with the edge of the sword, and possessed it, and dwelt therein, and called Lishem Dan, after the name of Dan their father. This is the inheritance of the tribe of the children of Dan according to their families, these cities with their villages. When they had made an end of dividing the land for inheritance by their coasts, the children of Israel gave an inheritance to Joshua the son of Nun among them. According to the word of the Lord they gave him the city which he asked, even Timnath-Serah in Mount Ephraim, and he built the city and dwelt therein. These are the inheritances which Eleazar the priest and Joshua the son of Nun and the heads of the fathers of the tribes of the children of Israel divided for an inheritance by lot in Shiloh before the Lord, at the door of the tabernacle of the congregation. So they made an end of dividing the country.